ಇದರಲ್ಲಿ ಏನ್ ಮೆಸೇಜ್ ಇದೆಯೋ ಅದಂತೂ 100ಗೆ 200% ನಿಜನೇ ಇದೆ. ಯಾಕಂದ್ರೆ ನಾವು ವರ್ಕ್ ಮಾಡ್ತಾ ಇರುವಾಗ ನಮ್ಗೆ ಗೊತ್ತಾಗುತ್ತೆ, ಎಸ್ಪೆಷಲಿ ಲ್ಯಾಂಡ್ ಆರ್ಡರ್ ಸ್ಟೇಷನ್ ಎಲ್ಲ ವರ್ಕ್ ಮಾಡುವಾಗ ನಮ್ಗೆ ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ. ಸೊ ಹೆಣ್ಮಕ್ಳು ಹೆಂಗೆ ಅವರ ಒಂದು ಬಲೆಗೆ ಸಿಲ್ಕೊಳ್ತಾರೆ ಅಂತಂದ್ರೆ, ಜಸ್ಟ್ ಈಗ ಈ ಮೂವಿಲಿ ತೋರಿಸ್ದಂಗೆ ಅವಳೇನ್ ಮಾಡ್ತಾರೆ, ಲವ್ ಮಾಡ್ತಾ ಇದಾರೆ ಅಂದ ತಕ್ಷಣ ಅವರೆಷ್ಟು ಒಂದು ಅವನ್ನ ನಂಬಿ, ಅದ್ರ ಜೊತೆಗೆ ಮನೆಯಿಂದ ತಂದೆ ತಾಯಿ ಕಷ್ಟಪಟ್ಟು ದುಡ್ದಿರುವಂತಹ ಚಿನ್ನ ಇರ್ಬೋದು ಅಥವಾ ದುಡ್ಡು ಇರ್ಬೋದು ಎತ್ಕೊಂಡು ಬರ್ತಾರೆ. ಸೊ ಅದನ್ನ ಯಾವ ರೀತಿ ನಂಬಿಟ್ಟು ಅವ್ರ ಬೇರೆ ಯಾರನ್ನ ಲವ್ ಮಾಡ್ತಾ ಇದಾರೆ ಅವ್ರ ಅಕೌಂಟ್ಗೆ ಹಾಕ್ತಾರೆ, ಅದು ಮೂವಿಲಿ ತೋರಿಸಿದ್ದಾರೆ. ಅದ್ರ ಜೊತೆಗೆ ಅವ್ರ ಜೀವನನ ಫುಲ್ ಅವ್ರ ಜೀವನನೇ ಹಾಕ್ಬಿಡ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಕೆಲವು ಸಲ ಎಷ್ಟು ಹೆಚ್ಚಿನ ಸಲ ಅವರ ನ್ಯೂ ಫೋಟೋಸ್ ಕಳ್ಸೋದು. ಈಗ ದುಡ್ಡು ಕಳ್ಸೋರ್ ಅಂತ ಅಂದ್ರೆ ಯೋಚನೆ ಮಾಡಿ, ಅವರು 100% ಅವ್ರನ್ನ ನಂಬಿದರೆ ಅವ್ರ ಜೊತೆನೆ ತನ್ನ ಜೀವನ ಮಾಡ್ತೀನಿ, ಅವನೇ ನನ್ ಗಂಡ, ಆತರ ಒಂದು ನಂಬಿಕೆನ ಬೆಳೆಸ್ಕೊಂಡ್ಬಿಡ್ತಾರೆ ಹೆಣ್ಮಕ್ಳು. ಸೊ ಅದ್ರ ಜೊತೆಗೆ ಏನ್ ಮಾಡ್ಬಿಡ್ತಾರೆ, ಗೊತ್ತೋ ಗೊತ್ತಿಲ್ದೇನೋ ಇವರು ಫೋಟೋಸ್ ಶೇರ್ ಮಾಡೋದು, ಬಾತ್ರೂಮ್ ಫೋಟೋಸ್ ಶೇರ್ ಮಾಡೋದು, ಅಥವಾ ನ್ಯೂ ಫೋಟೋಸ್ ಶೇರ್ ಮಾಡೋದು, ಇವರು ಅರೆ ಬರೆ ಬಟ್ಟೆ ಹಾಕಿರುವಂತ ಫೋಟೋಸ್ ಶೇರ್ ಮಾಡೋದು. ಇದರಿಂದ ಅವ್ರನ್ನ ಇನ್ನಷ್ಟು ಬ್ಲಾಕ್ ಮೇಲ್ ಮಾಡ್ಬೋದು, ಅವ್ರ ಕುಟುಂಬ ಬ್ಲಾಕ್ ಮೇಲ್ ಮಾಡ್ಬೋದು. ಈ ಫೇಸ್ಬುಕ್ ಅಲ್ಲಿ ಅವ್ರು ಯಾವ ತರ ಒಂದು ಬಲೆಗೆ ಸಿಕ್ಸ್ಕೊಂಡ್ರು, ಅದ್ರ ಜೊತೆಗೆ ಆ ಫೇಸ್ಬುಕ್ ಅಲ್ಲಿ ಇವ್ರ ಜೊತೆ ಯಾರ್ಯಾರಿದ್ದಾರೆ, ಇವ್ರ ಫ್ರೆಂಡ್ಸ್ ರಿಲೇಟಿವ್ಸ್, ಅವ್ರಿಗೆ ಇಂತ ಫೋಟೋಸ್ ನ ಕಳಿಸ್ತೀವಿ ಅಂದಾಗ ಇವರು ದುಡ್ಡಷ್ಟೇ ಎಷ್ಟು ಬೇಕಾದ್ರೂ ಕೊಡಕ್ ತಯಾರಾಗ್ಬಿಡ್ತಾರೆ. ಇದನ್ನ ಅವ್ರ ಹತ್ರದವರಿಗೆ ಕಳಿಸಿದ್ರೆ ಅವರು ಕೂಡ ಎಲ್ಲಿ ನಮ್ಮ ಮಗಳು ಮಾನ ಮರ್ಯಾದೆ ಹಾರಾಜಾಗುತ್ತೋ, ಹೊರಗಡೆ ಬರುತ್ತೋ ಅಂತ ಹೇಳ್ಬಿಟ್ಟು ಅದನ್ನು ಕೊಡಕ್ಕೆ ತಯಾರಾಗ್ಬಿಡ್ತಾರೆ. ಸೊ ಈ ರೀತಿ ಸೈಬರ್ ಕ್ರೈಮ್ ಅಲ್ಲಿ ಕ್ರೈಮ್ಗಳು ನಡೀತಾ ಇರುತ್ತೆ. ಜೊತೆಗೆ ಹೆಣ್ಮಕ್ಳು ಯಾವ ರೀತಿ ನಂಬ್ತಾರ ಅಂತ ಹೇಳಿದ್ರೆ, ಈಗ ಆ ವ್ಯಕ್ತಿ ಇವ್ರು ಒಂದು ಲವ್ ಮಾಡ್ತಾ ಇದಾರೆ ಅಂತಂದ್ರೆ, ಆ ವ್ಯಕ್ತಿ ಫಾರಿನಿಂದ ನಾನು ಬರ್ತಾ ಇದ್ದೀನಿ, ನನ್ಗೆ ಇಷ್ಟು ಅಮೌಂಟ್ ಬೇಕು, ಅಥವಾ ಫಾರಿನಿಂದ ಬರ್ತಾ ಇದ್ದೀನಿ, ನನ್ನ ಏನು ಇಲ್ಲಿ ಹಿಡ್ಕೊಂಡಿದ್ದಾರೆ, ನನ್ನ ಹತ್ರ ಕರೆನ್ಸಿನ ಕನ್ವರ್ಟ್ ಮಾಡಕ್ ಆಗ್ತಾ ಇಲ್ಲ, ರುಪೀಸ್ಗೆ ಕನ್ವರ್ಟ್ ಮಾಡಕ್ ಆಗ್ತಿಲ್ಲ, ನನಗೆ ಇಮಿಡಿಯೇಟ್ ಆಗಿ ಅಮೌಂಟ್ ಬೇಕು, ಇಮಿಡಿಯೇಟ್ ಆಗಿ ನನ್ಗೆ ಇಂಡಿಯನ್ ಕರೆನ್ಸಿನ ನೀನು ಟ್ರಾನ್ಸ್ಫರ್ ಮಾಡು, ನಾನು ಕನ್ವರ್ಟ್ ಮಾಡ್ಬಿಟ್ಟು ನಿಮ್ಗೆಲ್ಲ 1 to 2 ಕೊಡ್ತೀನಿ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ನಂಬ್ತಾರೆ. ಯಾವ ರೀತಿ ಇಲ್ಲಿ ಮೂವಿಲಿ ನಂಬೋದು ಸೇಮ್ ಅದೇ ರೀತಿ ತುಂಬಾ ಕೇಸಸ್ ಬರುತ್ತೆ. ತುಂಬಾ ಕೇಸಸ್ ಆ ರೀತಿ ಕೂಡ ಬರುತ್ತೆ. ಬೇರೆ ಬೇರೆ ಫಿಶಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೈಬರ್ ಕ್ರೈಮ್ಸ್ ಇದೆ. ಸೊ ಇನ್ಕ್ಲೂಡಿಂಗ್ ಈಗ ಇದೊಂದೇ ಮ್ಯಾಟರ್ ಇಲ್ಲ, ಅಂದ್ರೆ ಏನು ಈ ಲವ್ ಸ್ಟೋರಿ ಅಷ್ಟೇ ಅಂತಲ್ಲ, ಬೇರೆ ಬೇರೆ ವಿಧದಲ್ಲಿ ಕೂಡ ಸೈಬರ್ ಕ್ರೈಮ್ ನಡೆಯುತ್ತೆ. ಈಗ ಏನು ಮಿಲಿಟರಿ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರ್ತಾರೆ, ಅಥವಾ ಸರ್ವಿಸ್ ಅಲ್ಲಿ ಇರುವಂತ ಮಿಲಿಟರಿಯಲ್ಲಿ ಇರುವಂತವ್ರು, ನಾವು ವೆಹಿಕಲ್ಸ್ ನ ನಿಮ್ಗೆ ಕೊಡ್ತೀವಿ ಎಲ್ಲ ಆನ್ಲೈನ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ವಾಟ್ಸ್ಆಪ್ ಅಲ್ಲಿ ಈ ರೀತಿ ಅಲ್ಲೇ ಡಿಸ್ಕಷನ್ ಮಾಡ್ತಾರೆ. ವಾಟ್ಸ್ಆಪ್ ಕಾಲ್ ಅಷ್ಟೇ, ಡೈರೆಕ್ಟ್ ಕಾಲ್ ಮಾಡೋದೇ ಇಲ್ಲ ಅವರು. ವಾಟ್ಸ್ಆಪ್ ಕಾಲ್ ಅಲ್ಲಿ ಅವ್ರು ಎಲ್ಲಿದ್ದಾರೆ, ಲೊಕೇಶನ್ಸ್ ಇದನ್ನೆಲ್ಲ ನಮ್ಗೆ ಇಮಿಡಿಯೇಟ್ ಆಗಿ ಫೈಂಡ್ ಔಟ್ ಮಾಡಕ್ ಆಗೋದಿಲ್ಲ. ತುಂಬಾ ಸಾವಿರಾರು ರೀತಿ ಸೈಬರ್ ಕ್ರೈಮ್ಸ್ ಇದೆ. ಅದರಲ್ಲಿ ಅದನ್ನೆಲ್ಲ ಒಂದೊಂದು ಟಾಪಿಕ್ ತಗೊಂಡ್ರು ಒಂದು ಮೂವಿ ಮಾಡ್ಬೋದು, ಅಷ್ಟೊಂದು ಸೈಬರ್ ಕ್ರೈಮ್ಸ್ ನಡೀತಾ ಇದೆ. ಎಸ್ಪೆಷಲಿ ಓದಿರೋ ಅಂತವ್ರು, ಚೆನ್ನಾಗಿ ತಿಳಿದಿರೋ ಅಂತವ್ರು, ಈಗ ಪ್ರೆಸೆಂಟ್ ಸಿನಾರಿಯೋದಲ್ಲಿ ಏನು ಫೇಸ್ಬುಕ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಯೂಸ್ ಮಾಡುವಂತ ಮಕ್ಕಳು, ಈಗ 7th ಸ್ಟ್ಯಾಂಡರ್ಡ್ ಇಂದಾನೇ ಸಾಕು ಎಲ್ಲ ಮಕ್ಳಿಗೆ ಎಲ್ಲ ಗೊತ್ತಿರುತ್ತೆ. ಸೊ ಅವ್ರು ಯೂಸ್ ಮಾಡ್ತಾ ಇರ್ತಾರೆ. ಆದ್ರೆ ಅವ್ರ ಒಂದು ಏನು ದೃಷ್ಟಿಕೋನ ಏನಿದೆ ಅದು ಪಾಸಿಟಿವ್ ಆಗಿ ಹೋಗ್ತಾ ಇದೆಯಾ, ನೆಗೆಟಿವ್ ಆಗಿ ಹೋಗ್ತಾ ಇದೆಯಾ, ಅಥವಾ ಅವರು ಯಾವ ಒಂದು ಕಡೆ ತಿರುಗ್ತಾ ಇದಾರೆ ಅನ್ನೋದನ್ನ ಪೇರೆಂಟ್ಸ್ ಮುಖ್ಯವಾಗಿ ಅವನ್ನ ಸ್ವಲ್ಪ ವಾಚ್ ಮಾಡ್ಬೇಕು. ಅವ್ರಿಗೆ ಏನು ಮೊಬೈಲ್ಸ್ ಕೊಡ್ಸೋದ್ರಿಂದ ಹಿಡಿದಿರ್ಬೋದು, ಅಥವಾ ಮನೆಯಲ್ಲಿ ಏನ್ ಇಂಟರ್ನೆಟ್ ವ್ಯವಸ್ಥೆನ ಕೊಡೋದ್ರಿಂದ ಹಿಡಿದಿರ್ಬೋದು, ಪ್ರತಿಯೊಂದನ್ನು ಪೇರೆಂಟ್ಸ್ ಸ್ವಲ್ಪ ವಾಚ್ ಮಾಡ್ಬೇಕಾಗುತ್ತೆ. ಮಕ್ಕಳನ್ನ ಸರಿದಾರಿಗೆ ತರೋದು ನಮ್ ಕರ್ತವ್ಯನೂ ಆಗಿರುತ್ತೆ, ಸಮಾಜದ ಕರ್ತವ್ಯನೂ ಆಗಿರುತ್ತೆ. ಸೊ ಎಲ್ಲ ಹೆಣ್ಮಕ್ಳಿಂದ ಹಿಡಿದು ಇಡೀ ಪ್ರಪಂಚ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಈ ಸೈಬರ್ ಕ್ರೈಮ್ ಬಗ್ಗೆ ಅರಿವನ್ನ ಇಟ್ಕೊಂಡು ಸೈಬರ್ ಕ್ರೈಮ್ ಇಂದ ದೂರ ಇರ್ಬೇಕು. ನಮ್ಮ ಫೈನಾನ್ಸ್, ನಮ್ಮ ಮಕ್ಕಳು ಎಲ್ಲಾನು ನಾವು ಸೇವ್ ಮಾಡ್ಬೇಕು ಅನ್ನೋದು ಈ ಮೂವಿಯಲ್ಲಿ ಕೊಟ್ಟಿರುವಂತ ಮೆಸೇಜ್ ಕೂಡ ಹಾಗಿದೆ. ತುಂಬಾ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಹೆಣ್ಮಕ್ಳ ದೃಷ್ಟಿಯಿಂದ, ಎಸ್ಪೆಷಲಿ ತುಂಬಾ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಈ ಮೆಸೇಜ್ ನೋಡಿದ ನಂತರನಾದ್ರೂ ಹೆಣ್ಮಕ್ಳು ಅಲರ್ಟ್ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಕೋರಿಕೆ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ವತಿಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ.